ಇವತ್ತಿನ ವಿಡಿಯೋದಲ್ಲಿ ನಾನು ದಿಂಡಿನ ಹಣ್ಣಿನ ರಸ ಅಥವಾ ಅಪ್ಪೆಕಾಯಿ ರಸವನ್ನು 1 ವರ್ಷದವರೆಗೆ ಹೇಗೆ ಸಂಗ್ರಹಣೆ ಮಾಡಿ ಇಡಬಹುದು ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಅಪ್ಪೆಕಾಯಿಯನ್ನು ಹೆರ್ಕೊಂಬರ್ತಾ ಇದ್ದೀನಿ. ಹಾಳಾಗಿಲ್ಲದೆ ಇರೋದು ನೋಡಿ ಹೆರ್ಕೊಳ್ತಾ ಇದ್ದೀನಿ. ಇದು ನಮ್ಮ ತೋಟದಲ್ಲೇ ಇದೆ ಮರ, ಉಪ್ಪಿನಕಾಯಿ ಹಾಕ್ತೀವಲ್ಲ ಅಪ್ಪೆ ಮರ ಅದೇ. ಇದು ರೌಂಡ್ ಶೇಪ್ದು. ಇದರಲ್ಲೇ ರಸ ಹಿಂಡಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೆರ್ಕೊಂಬಂದಿರೋ ಅಪ್ಪೆಕಾಯಿನ ಚೆನ್ನಾಗಿ ತೊಗೊಳ್ತಾ ಇದ್ದೀನಿ. ಮಣ್ಣೆಲ್ಲ ಇರುತ್ತಲ್ವ ಹಾಗಾಗಿ. ಹಿಂಡಿನೆಣ್ಣೆಲ್ಲ ತೊಳೆದು ಒರೆಸಿ ಒಣಗಿಸಿ ಇಟ್ಕೊಂಡಿದ್ದೀನಿ. ನೀರಿನ ಪಸೆ ಇರಬಾರ್ದು ಅದರಲ್ಲಿ. ಹಿಂಡಿನೆಣ್ಣೆ ರಸನ ಶೇಖರಣೆ ಮಾಡುವಾಗ ಪಾತ್ರೆಯಲ್ಲಾಗಲಿ ಕೈಯಲ್ಲಾಗಲಿ ಅಥವಾ ಹಣ್ಣಲ್ಲಿ ಯಾವುದರಲ್ಲೂ ನೀರಿನ ಅಂಶ ಇರಬಾರ್ದು. ಹಾಗಿದ್ದರೆ 1 ವರ್ಷದವರೆಗೂ ಕೆಡದೇನೆ ಇಟ್ಕೊಳ್ಬೋದು. ಹಾಗೆ ನಾನು ಈಗ ಸಿಪ್ಪೆ ಸುಲಿದು ಇದರಲ್ಲಿ ರಸ ಹಿಂಡಿ ತೋರಿಸ್ತೀನಿ. ಹಣ್ಣನ್ನು ಸಿಪ್ಪೆ ಸುಲಿಯುವಾಗಲೇ ಹುಳುಕೇನಾರಿದೆಯಾ ಅಥವಾ ಪೆಟ್ಟಾಗಿದೆಯಾ ಏನು ಅಂತ ನೋಡ್ಕೊಳ್ಬೇಕು. ಇಲ್ಲ ಅಂದರೆ ಅದು ಹಾಳಾಗಿದ್ದರೆ ಮತ್ತು ರಸ ಹಿಂಡಿಟ್ಟರು ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ. ನಾವು ಸಿಪ್ಪೆ ಸುಲಿದು ರಸ ಹಿಂಡುವಾಗಲೇ ಎಲ್ಲ ಕರೆಕ್ಟಾಗಿ ನೋಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. 1 ವರ್ಷದವರೆಗೂ ಕೆಡದೇನೆ ಇಟ್ಕೊಳ್ಬೋದು. ಹೀಗೆ ಎಲ್ಲ ಹಣ್ಣುಗಳನ್ನು ಸಿಪ್ಪೆ ತೆಗೆದು ಇಟ್ಕೊಳ್ತೀನಿ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು. ಸೀಸನ್ ಎಲ್ಲ ಮುಗ್ದೋದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಸಕ್ಕೆ ಸೇರಿಸಲಿಕ್ಕೆ ಉಪ್ಪನ್ನು ಹುರ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಕಾಲ ಹುರ್ಕೊಳ್ಬೇಕು. ಅದು ಪುಡಿ ಪುಡಿ ಆಗುತ್ತೆ, ಗೊತ್ತಾಗುತ್ತೆ. ಡ್ರೈ ಆಗಬೇಕು, ನೀರಿನ ಅಂಶ ಇರಬಾರ್ದು. ಹಾಗೆ ಹುರ್ಕೊಳ್ಬೇಕು. ಹೀಗೆ ಹುರಿದು ತಣ್ಣಗೆ ಮಾಡಿ ಅದನ್ನು ದಿಂಡಿನ ಹಣ್ಣಿನ ರಸಕ್ಕೆ ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ರಸ ಎಷ್ಟಿದೆಯಾ ನೋಡಿ ಅದರ ಅಂದಾಜಿಗೆ ಉಪ್ಪು ಹಾಕ್ಕೊಳ್ಬೇಕು. ಒಂದು 5 ನಿಮಿಷ ಕಾಲ ಹುರಿದಿದ್ದೀನಿ. ಡ್ರೈ ಆಗಿದೆ ಉಪ್ಪು, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಪಾತ್ರೆಗೆ ಹುರಿದಿರೋ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಿಪ್ಪೆ ಸುಲಿದಿರೋದನ್ನು ಹಿಂಡ್ಕೊಳ್ತೀನಿ. ಚೂರು ಉಪ್ಪು ಮುಡಿಸ್ಕೊಂಡ್ರೆ ಹಿಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ, ಜಾರೋದಿಲ್ಲ. ರಸ ಎಲ್ಲ ಹಿಂಡ್ಕೊಂಡಾಗಿದೆ. ಈಗ ಇದರಲ್ಲಿ ನಾರು ಇದೆಯಾ ನೋಡಿ ತೆಕ್ಕೊಳ್ತಾ ಇದ್ದೀನಿ. ಈ ಥರ ನಾರು. ರಸಕ್ಕೆ ಸೇರಿಸಲಿಕ್ಕೆ ಜೀರಿಗೆ ಮೆಣಸನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡಿದ್ದೀನಿ. ಆದಷ್ಟು ಹಣ್ಣನ್ನೇ ನೋಡಿ ಒಣಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ, ನೀರಿನ ಅಂಶ ಇರಬಾರ್ದು ಅಂಥೇಳಿ. ಅದಕ್ಕೆ ಜೀರಿಗೆ ಮೆಣಸನ್ನು ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ. ಆದಷ್ಟು ಕಾಯಿ ಇಲ್ಲದೆ ಇರೋದನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ, ಹಣ್ಣನ್ನು ಮಾತ್ರ. 1 ಮುಷ್ಟಿಯಷ್ಟು ಜೀರಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ಪುಡಿ ಮಾಡಿ ತಗೊಂಬರ್ತೀನಿ. ಆದಷ್ಟು ನೈಸಾಗಿ ಪುಡಿ ಮಾಡಬೇಕು. ರಸ ಎಲ್ಲ ಹಿಂಡಿ ಉಪ್ಪು ಕರಗಿಸಿ ಆಗಿದೆ. ಇದಕ್ಕೀಗ ಜೀರಿಗೆ ಮೆಣಸು ಪುಡಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಜೀರಿಗೆ ಮೆಣಸಿನ ಪುಡಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು. ಜಾಸ್ತಿ ಹಾಕಿದರೆ ಗೊಜ್ಜು ಮಾಡುವಾಗ ಖಾರ ಜಾಸ್ತಿ ಹಾಕೋದು ಬೇಡ. ಕಡಿಮೆ ಹಾಕ್ಕೊಂಡಿದ್ರೆ ಗೊಜ್ಜು ಮಾಡುವಾಗ ಸ್ವಲ್ಪ ಖಾರ ಹಾಕಬೇಕಾಗುತ್ತೆ. ರಸ ಹಿಂಡುವಾಗ ಕೈಯಲ್ಲಾಗಲಿ ಪಾತ್ರೆಯಲ್ಲಾಗಲಿ ಸೌಂಟು ಯಾವುದರಲ್ಲೂ ನೀರಿನ ಅಂಶ ಇರಬಾರ್ದು. ಕ್ಲೀನಾಗಿ ಒಣಗಿಸ್ಕೊಂಡು ಆಮೇಲೆ ರಸ ಹಿಂಡಬೇಕು. ಈಗೊಂದು ಬಾಟ್ಲಿಗೆ ತುಂಬಿಸ್ಕೊಳ್ತೀನಿ. ಬಾಟ್ಲಿನೂ ಅಷ್ಟೇ ಒರೆಸಿ ಕ್ಲೀನಾಗಿದೆ, ಬಿಸಿಲಿಗಿಟ್ಟು ಒಣಗಿಸ್ಕೊಂಡಿದ್ದೀನಿ. ಇದಕ್ಕೆ ತುಂಬಿಸಿಟ್ಕೊಳ್ತೀನಿ. ಈ ಕ್ರಮದಲ್ಲಿ ಮಾಡಿಟ್ಕೊಂಡ್ರೆ ಹೊರಗಡೆ ಇಟ್ಟರು ಅಂದರೆ ಮೇಲಿಂದ ಒಂದು ಕವರ್ ಹಾಕಿ ಕ್ಲೀನ್ ಮಾಡಿ ಕಟ್ಟಿಟ್ಕೊಳ್ಬೇಕು. ಹಾಗಿಟ್ಕೊಂಡ್ರೂ 1 ವರ್ಷದವರೆಗೂ ಕೆಡದೇನೆ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2 ವರ್ಷ ಆದರೂ ಹಾಳಾಗಲ್ಲ. ಉಪ್ಪಿನಕಾಯಿನ ಜಾಗ್ರತೆ ಮಾಡ್ತೀವಲ್ಲ ಹಾಗೆ ಜಾಗ್ರತೆ ಮಾಡಿ ಬಿಸಿ ಇರುವ ಜಾಗದಲ್ಲಿ ಕಟ್ಟಿಟ್ಕೊಳ್ಬೇಕು. ನಾನೀಗ ಇದೇ ರಸದಿಂದ ದಿಢೀರಾಗಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬಾಟ್ಲಿ ಎಲ್ಲ ಹೊರಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಮುಚ್ಚಳ ಹಾಕಿ ಇಟ್ಕೊಂಡು ಮೇಲಿಂದ ಒಂದು ಕವರ್ ಹಾಕಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ.
ದಿಢೀರ್ ಗೊಜ್ಜು ಮಾಡೋಕ್ಕೆ ದಿಂಡಿನ ಹಣ್ಣಿನ ರಸನ ಬಗ್ಸ್ಕೊಳ್ತೀನಿ. ಹೀಗೆ ಕವರ್ ಹಾಕಿ ಚೆನ್ನಾಗಿ ಮಾಡಿ ಕಟ್ಟಿಟ್ಕೊಂಡ್ರೆ 1 ವರ್ಷ ಆದ್ರೂ ಹಾಳಾಗಲ್ಲ. ಗಾಳಿ ಆಡದಿದ್ದಂಗೆ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ರಸ ಬಗ್ಸ್ಕೊಳ್ತೀನಿ. ಎಷ್ಟು ಬೇಕು ನಿಮಗೆ ಗೊಜ್ಜು ಆ ಅಳತೆಯಲ್ಲಿ ಬಗ್ಸ್ಕೊಳ್ಳೋದು. ಮತ್ತೆ ವಾಪಸ್ಸು ಅದೇ ಥರ ಕ್ಲೀನ್ ಮಾಡಿ ಇಲ್ಲಿ ಮೇಲ್ಬದಿ ಎಲ್ಲ ಒರೆಸಿ ಮುತ್ತಲು ಹಾಕಿ ಇಟ್ಕೊಂಡ್ರೆ ಹಾಳಾಗ್ದೇ ಇರುತ್ತೆ. ಈ ರಸಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ, ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿ ತಗೊಳ್ತೀನಿ, ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಬೆಳ್ಳುಳ್ಳಿ ಹಸಿಮೆಣಸು ಫ್ರೈ ಮಾಡಬೇಕಲ್ವ, ಹಾಗಾಗಿ ತುಂಬ ಸಿಂಪಲ್ ಅಡುಗೆ ಇದು. ದಿಢೀರಾಗಿ ಆಗುತ್ತೆ ಸಾರೆಲ್ಲ ಮಾಡ್ಕೊಂಡಾಗ. ಇನ್ನೊಂದು ಐಟಮ್ ಏನಾದರೂ ಬೇಕು ಖಾರವಾಗಿರೋದು ಅಂದರೆ ಈ ಥರ ಒಂದು ಗೊಜ್ಜು ಮಾಡ್ಕೊಳ್ಬೋದು. ಇದನ್ನು ಒಂದು ವಾರ ಕೂಡ ಹೊರಗಿಟ್ರೂ ಹಾಳಾಗ್ದೇ ಇರುತ್ತೆ, ನೀರು ಮುಡಿಸ್ದೇ ಇಟ್ಕೊಂಡ್ರೆ. ಎಣ್ಣೆ ಕಾದಿದೆ, ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ನಾನೊಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ರಸ ಹಿಂಡುವಾಗಲೇ ಜೀರಿಗೆ ಮೆಣಸಿನ ಪುಡಿ ಹಾಕಿರ್ತೀವಲ್ವ, ಹಾಗಾಗಿ ಖಾರ ನೋಡಿ ಹಾಕ್ಕೊಳ್ಬೇಕು. ಸಾಕು, ಇದು ಫ್ರೈ ಆಗಿದೆ. ಇದನ್ನು ತೆಗೆದು ಹಾಕ್ಕೊಳ್ತೀನಿ ಇದಕ್ಕೆ. ಇದಕ್ಕೆ ಈಗ ಹಸಿಮೆಣಸು ಹಾಕ್ಕೊಳ್ತೀನಿ. ನಾನೊಂದು 2 ಹಸಿಮೆಣಸು ತೊಗೊಂಡಿದ್ದೀನಿ. ಹಸಿಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ 1 ವಾರ ಇಟ್ಕೊಳ್ಬೋದು, ನೀರು ಮುಗಿಸಿರಲ್ಲ ಅಲ್ವಾ, ಹಾಗಾಗಿ. ಇಷ್ಟಾಗಿದೆ, ಈಗ ಸಾಕು. ಇದನ್ನು ತೆಗೆದು ಹಾಕ್ಕೊಳ್ತೀನಿ. ಎಣ್ಣೆಯಲ್ಲಿ ಈಗ ಒಗ್ಗರಣೆ ಮಾಡಿ ತೋರಿಸ್ತೀನಿ. ಮೆಣಸು ಹಾಕ್ಕೊಳ್ತೀನಿ ಒಗ್ಗರಣೆಗೆ, ಜೀರಿಗೆ ಒಂದು ಸ್ವಲ್ಪ, ಸಾಸಿವೆ ಸ್ವಲ್ಪ. ಬೆಳ್ಳುಳ್ಳಿ ಬೇಡ ಅನ್ನೋರು ಹಿಂಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಆಗಿದೆ. ಇದು ರಸ ಹಿಂಡುವಾಗ ಉಪ್ಪು ಹಾಕ್ಕೊಂಡಿರ್ತೀನಿ. ಈಗ ಒಂದು ಸ್ವಲ್ಪ ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಯಿತು. ತುಂಬ ಈಸಿ, ಅಷ್ಟೇ ಟೇಸ್ಟಾಗಿರುತ್ತೆ. ಅನ್ನ ಕಲಿಸ್ಕೊಂಡು ತಿನ್ಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಖಾರ ಖಾರ ಹುಳಿ ಹುಳಿ ಆಗಿರುತ್ತೆ. ನಿಮ್ಮ ಹತ್ರ ದಿಂಡಿನ ಹಣ್ಣಿನ ರಸ ರೆಡಿ ಇದ್ದರೆ ದಿಢೀರಾಗಿ ಆಗುತ್ತೆ ಈ ಥರ ಗೊಜ್ಜು. ಗೊಜ್ಜು ರೆಡಿ ಆಯಿತು. ಹೀಗೆ ದಿಂಡಿನ ರಸ ಹಿಂಡಿ ಶೇಖರಣೆ ಮಾಡಿಟ್ಕೊಳ್ಳೋದು ಹಾಗೂ ಅದರಿಂದ ದಿಢೀರ್ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.